कविता वंदे वाल्मीकि कोकिलम् वंदे वाल्मीकि कोकिलम् आपदामपहर्तारम् दातारम् सर्वसम्पदाम् लोकाभिरामम् श्रीरामम् भूयो भूयो नमामि स्वभक्तवीरञ्जनं भजे राममद्वयम् निजस्वरूपबोधकं कृपाकरं भवापहं समं शिवं भजेह निरञ्जनं भजेह राममद्वयम् सहस्रपञ्चकल्पितं यनामरूपवास्तवम् निराकृतिं निरामयं भजेह राममद्वयम् निष्प्रपञ्च निर्विकल्प निर्मलं निरामयं पठति यत्सुकरं सुपुण्यं व्यासेन भाषितं इदं श्रुते मनुष्यमङ्गलं कोसलेन्द्राय महनीय गुणात्मने
ಹಂಗನ್ನು ತೊರೆದು ಇವತ್ತು ಭವ್ಯ ರಾಮ ಮಂದಿರ ಆಗ್ಬೇಕಿದ್ರೆ ಇವರು ಕೂಡ ಧರಣಿ ಪುತ್ರರು ಕೊಠಾರಿ ಸಹೋದರರೊಂದಿಗೆ ಇವರು ಕೂಡ ಅಲ್ಲಿ ಕರಸೇವೆಯನ್ನು ಸಲ್ಲಿಸಿ ಅವರು ಹುತಾತ್ಮರಾಗಿದ್ದಾರೆ. ಆದರೆ ಇವರು ಆ ಕರಸೇವೆಯಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಇವತ್ತು ಇದ್ದಾರೆ. ಅವರು ಇರುವರೆಗೂ ಕೂಡ ಈ ಒಂದು ವ್ಯವಸ್ಥೆ ಬಲವಾಗಿ ಮಾಡಿಕೊಳ್ಳಬೇಕು. ಹಾಗೂ ಶ್ರೀ ಉಮಾಮೇಶ್ವರ ಇವರು ಅವರು ಇರುವರೆಗೂ ಗುರುತಿಸಬೇಕು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ತಾ ಇನ್ನು ಮುಂದಕ್ಕೆ ಇದೀಗ ರಘುರವರ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಅವರಲ್ಲಿ ಕೇಳಿಕೊಂಡಿದ್ದಾರೆ. ರಘು ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆತ್ಮೀಯರೇ, 1990ರಲ್ಲಿ ವಿಶ್ವ ಹಿಂದೂ ಪರಿಷತ್ ಬೆಳೆದೆಲೆ ಗ್ರಾಮ
ಸುಮತಿ ನಮ್ಮ ದೇವಸ್ಥಾನದ ಭಾಗದಲ್ಲಿ ಒಂದು ಬೈಠಕ್ ಸೇರಿದೆ. ಆ ಬೈಠಕಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಡಬ ತಾಲೂಕಿನ ಪ್ರಮುಖರು ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲಿಯೂ ರಾಮ ಶಿಲೆಯನ್ನು ತಗೊಂಡು ಹೋಗಿ ಅದನ್ನು ಮನೆಯಲ್ಲಿ ಪೂಜೆ ಮಾಡಿ ಬರಬೇಕೆಂದು ಹೇಳಿದರು. ಆ ಪ್ರಯುಕ್ತ ಸಾಧಾರಣ 10-20 ಜನ ಸೇರಿ ಈ ಗ್ರಾಮದ ಪ್ರತಿಯೊಂದು ಮನೆಯಲ್ಲಿ ಕೂಡ ರಾಮ ಶಿಲೆಯನ್ನು ಪೂಜೆ ಮಾಡಿ ಭಜನೆ ಮೂಲಕ ಎಲ್ಲರೂ ಸೇರಿ ಆ ಶಿಲೆಯನ್ನು ಅಯೋಧ್ಯೆಗೆ ಕಳಿಸಿಕೊಟ್ಟರು. ತದನಂತರ ಅಯೋಧ್ಯ ಕಾರ್ಯಸೇವಾ ಕಾರ್ಯಕ್ರಮವನ್ನು ಆವಾಗ ವಾಪಸ್ ಇದೇ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಬೈಠಕ್ ಸೇರಿ ಯಾರಾದರೂ ಒಬ್ಬರಾದರೂ ಒಂದು ಗ್ರಾಮದಿಂದ ಹೋಗಲೇಬೇಕು ಅಂತ ಹೇಳಿದರು. ನನಗೆ ಸಣ್ಣ ವಯಸ್ಸು 18-19 ವರ್ಷ ಪ್ರಾಯ ಇರಬಹುದು. ಇವತ್ತು 34 ವರ್ಷ ಕಳೆದಿದೆ ಈ ಕಾರ್ಯಕ್ರಮ. ನನಗೊಂದು ಸಣ್ಣ ಕೆಲಸ ಕೊಡಿತ್ತು. ನಾನು ಶನಿವಾರ ಮನೆಗೆ ಬಂದವನು, ಆದಿತ್ಯವಾರ ಇಲ್ಲಿ ಬೈಠಕ್ ಸಭೆ ಸೇರಿ ಸುಮಾರು 25 ಜನ ಈಗಿನವರು ಸೇರಿದರು. ಯಾರು ಹೋಗಬೇಕಂತ ಹೇಳಿದಾಗ ಯಾರು ತಯಾರಿಲ್ಲ. ಹೋದರೆ ವಾಪಸ್ ಬರ್ಲಿಕ್ಕೆ ಆಗ್ತದ? ಏನ್ ಮಾಡ್ತಾರೆ ಅಲ್ಲಿ ಹೋಗಿ? ಯಾರೊಟ್ಟಿಗೆ ಸೇರೋದು? ಅಲ್ಲಿ ಹಿಂದಿ ಭಾಷಾ, ನಮ್ಮಲ್ಲಿ ತುಳು, ಕನ್ನಡ, ಮಲಯಾಳ ಸ್ವಲ್ಪ ಗೊತ್ತಿರೋರು. ಹಾಗಾಗಿ ಹೇಗೆ ಹೋಗುದು ಯಾರಿಗೂ ಮನಸ್ಸಿರಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ಫ್ರೆಂಡು, ನನ್ನ ಗುರು ಅಂತ ಹೇಳ್ಬೋದು, ಅವರು ಎನ್.ಕೆ. ಮೂರ್ತಿ ಅವರು ಹೇಳಿದರು, ರಘು ಹೋಗ್ತಾನ. ನಾನು ಹೇಳಿದೆ, ನಾನು ತಯಾರಂತ ಹೇಳಿದೆ. ನನಗೆ ವಿಷಯವೇ ಗೊತ್ತಿಲ್ಲ, ನನಗೆ ಆ ಪ್ರಾಯದಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ. ಆದರೆ ನಾನು 6 ವರ್ಷ ಪ್ರಾಯ ಇರುವಾಗ, ನನ್ನ 6 ವರ್ಷ ಪ್ರಾಯ ಇರುವಾಗ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತ್ಯಾಗದಲ್ಲಿ ತೊಡಗಿದವನು. ಮುಖ್ಯ ಶಿಕ್ಷಕರಾಗಿ, ಮಂಡಳಿ ಕಾರ್ಯವಾಗಿ, ಖಂಡ ಶಾರೀರಿಕ ಶಿಕ್ಷಣ ಪ್ರಭುವಾಗಿ ಇರುವಾಗ ನಾನು ಅಲ್ಲಿಂದ ಈ ಭಾಗಕ್ಕೆ ಬಂದು ನನ್ನ ತಂದೆಯೊಟ್ಟಿಗೆ ಈ ಭಾಗದ ಒಂದು ಜಾಗದ ಕೊಂಡಲ್ಲಿ ಕೆಲಸ ಶುರು ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಯಿತು. ನಾನು ಹೋಗಲಿಕ್ಕೆ ರೆಡಿಯಾಗಿದ್ದು. ಒಂದು ವಾರ ಬಿಟ್ಟು ವಾಪಸ್ ಮೀಟಿಂಗ್ ಸೇರುವಾಗ ಸುಳ್ಳು ನಾರಾಯಣಗೌಡರು ಹೇಳಿದರು, ನನ್ನ ತಮ್ಮ ಧರ್ಮಪಾಲಗೌಡ ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಸೇವೆಗೆ ಬರ್ತೇನೆ. ಎಲ್ಲ ನಮ್ಮ ಭಕ್ತರಲ್ಲಿ ಇವತ್ತು ಈ ಪುಣ್ಯ ಸಂದರ್ಭದಲ್ಲಿ ಈಶ್ವರನ ನಮ್ಮ ಅಯೋಧ್ಯೆಯಲ್ಲಿ ಇವತ್ತು ರಾಮ ಪ್ರತಿಷ್ಠೆ ಆಗಿದೆ. ಅಂದ್ರೆ ನಮ್ಮನ್ನು ಇವತ್ತು ಆ ಪ್ರಯತ್ನ ಗುರುತಿಸಿದ್ದೀವಿ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿದ್ದು ನಿಜವಾಗ ನಿಮ್ಮ ಅಭಿಮಾನದಿಂದ ಗುರುತಿಸಿದ್ದೆ. ಆದರೆ ನಾನು ಈ ಸನ್ಮಾನವನ್ನು ಮೊತ್ತ ಮೊದಲಿಗೆ ಎಲ್.ಕೆ. ಅಡ್ವಾಣಿಯವರಿಗೆ ನಾನು ಅರ್ಪಿಸುತ್ತೇನೆ. ಯಾಕೆಂದ್ರೆ 1990ರಲ್ಲಿ ಅವರ ರಥಯಾತ್ರೆ ಇರುವಾಗ ನಾನು ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ. ಬಹುಶಃ ಆ ರಥಯಾತ್ರೆಯನ್ನು ನೋಡಿ ಇಷ್ಟೊಂದಿಗೆ ಹೋಗುವ ನಾನು ಹಿಂದುಗಡೆ ಸೈಕಲ್ ಓಡಿಕೊಂಡು ಬಹುಶಃ ಎಲ್ಲಿಗೆ ಹೋಗ್ತೇನೆ ಅಂತಲ್ಲ, ಮಕ್ಕಳಾಟಿಗೆ ಏನೊಂದು ಖುಷಿಯಾಗಿದೆ. ಅದೇ ಸಂದರ್ಭದಲ್ಲಿ ಅಯೋಧ್ಯೆಗೆ ಕರಸೇವಕರಾಗಿ ಇಟ್ಟಿಗೆಯನ್ನು ಹೊತ್ಕೊಂಡು ಹೋಗುವಂತೇಳಿ ಇಲ್ಲಿ ವಿಶ್ವ ಪರಿಷತ್ ಎಲ್ಲ ಸೇರಿ ನಿರ್ಣಯ ಮಾಡಿ ಅಂತ ಸಂದರ್ಭದಲ್ಲಿ ನಮ್ಮ ಅಣ್ಣನವರು ಟೊಕರ್ ಮಾಸ್ಟರ್ ಅವರು ಹೊರಟಿದ್ರು. ಅದೇ ಸಂದರ್ಭದಲ್ಲಿ ಅವರಿಗೆ ಏನೋ ಒಂದು ಅವರ ಉದ್ಯೋಗದ ನಿಮಿತ್ತ ಹೋಗ್ಲಿಕ್ಕಾಗಿಲ್ಲ. ಅಂತ ಸಂದರ್ಭದಲ್ಲಿ ನನ್ನನ್ನು ಕಳಿಸಿಕೊಟ್ರು. ಈ ಇಟ್ಟಿಗೆ ಹೋಗುವ ಒಂದು ಸಂದರ್ಭದಲ್ಲಿ ಎಲ್ಲರೂ ಅಂದ್ರೆ ಮುಖ್ಯವಾಗಿ ಎಲ್.ಕೆ. ಅಡ್ವಾಣಿಯವರಿಗೆ ಸನ್ಮಾನ, ಎರಡನೇದಾಗಿ ಇಲ್ಲಿ ಅವತ್ತು ಸಂವಿಧಾನದ ಎಲ್ಲ ಕಾರ್ಯಕರ್ತರಿಗೆ ಅವರಿಗೆ, ಮೂರನೇದಾಗಿ ಮಾನ್ಯ ಇವತ್ತು ಈ ಅಯೋಧ್ಯೆ ಉದ್ಘಾಟನೆ ಅಯೋಧ್ಯೆ ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತರಾದ ನಮ್ಮ ದೇಶದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಇವರಿಗೆ ನಾವಿಲ್ಲಿ ಈ ನಮ್ಮ ಸನ್ಮಾನವನ್ನು ಅರ್ಪಿಸುತ್ತಾ ಬಾಕಿ ಎಲ್ಲ ವಿಷಯಗಳನ್ನು ಹೊರಗನ್ನು ಹೇಳಿದ್ದಾರೆ. ನಾವು ಯಾವ ರೀತಿ ಹೋಗಿದ್ದೇವೆ, ಯಾವ ರೀತಿ ಬಂದಿರ್ತೇವೆ, ಒಟ್ಟಿಗೆ ಹೋದ ಕಾರಣ ನಾನು ವಿಶೇಷ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನನ್ನ ಸುಧಾರಾಗಿ ನಾನು ಹೇಳಿದಂಥದ್ದು ನಮ್ಮ ಸನ್ಮಾನವನ್ನು ಆ 3 ಜನರಿಗೆ ನಾನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.
ಒಂದು ಅವರ್ಣನೀಯವಾದಂಥ ಆನಂದದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಭಕ್ತಿಯ ಕಟ್ಟೆ ಎಡಗಲು ಪರಕಾಷ್ಟರಿಗೆ ಮುಟ್ಟಿದಾಗ ಭಕ್ತ ತನ್ನನ್ನು ತಾನು ಬರೀತಾನೆ. ನಾವೆಲ್ಲರೂ ಇವತ್ತು ಆ ರೀತಿಯ ಒಂದು ಸದ್ಭಾವನೆಯ ಸುಮೂರ್ತದಲ್ಲಿ ಇಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಾರತೀಯರ ಸ್ಮಿತೆ ಶ್ರೀರಾಮ. ಒಬ್ಬ ಆದರ್ಶ ಪುರುಷನ ಧರ್ಮಪತ್ನಿಯ ಪತಿಯಾಗಿ ಒಬ್ಬ ಹಿಂದುಳಿದ ಜಾತಿಯ ಗುಹಾಯಮ್ಮ ಎನ್ನುವಂತ ಭಕ್ತನಿಗೆ ಅದೆಷ್ಟು ದೋಣಿಗಳಿದ್ರು ಕೂಡ ಆ ಪತಿ ಅತಿ ಬಡವರ ದೋಣಿಯನ್ನೇ ಆಶ್ರಯಿಸಿ ಆತನಿಂದ ಪೂಜೆಗೊಳಪಟ್ಟಂತ ಆ ರಾಮ. ಆಮೇಲೆ ನಿಷ್ಕಲ್ಮಶ ಮನಸ್ಸಿನ ಕೇವಲ ಭಕ್ತಿಯನ್ನು ಮಾತ್ರ ಅರಿತಂತ ಹನುಮಂತನ ಆರಾಧ್ಯ ದೇವ. ಅನಂತರ ಒಬ್ಬ ಶರಣಬಂಧವನ್ನು ಹೇಗೆ ರಕ್ಷಿಸಬಹುದು ಎನ್ನುವುದಾಗಿ ವಿಭೀಷಣನೆಂಬ ರಕ್ಕಸ ತನ್ನ ಜಾತಿಯ ಗುಣವನ್ನು ಮರೆತು ರಾಮನನ್ನು ಆಶ್ರಯಿಸಿದಾಗ ಹಿಂದೆ ಮುಂದೆ ನೋಡದೆ ಆತನನ್ನ ರಕ್ಷಿಸಿ ತನ್ನ ಕರುಣೆಯನ್ನ ತನ್ನ ಕರುಣಾಮೂರ್ತಿಯಾಗಿದ್ದಂತ ರಾಮ. ಆಮೇಲೆ ಅಯೋಧ್ಯೆಯನ್ನ ದುಷ್ಟನಾದ ರಾವಣನ್ನು ಸಂಹರಿಸಿದ್ದೇನೆ. ಯಾರಾದ್ರೂ ಒಂದು ಜಾಗವನ್ನ ಆಕ್ರಮಣ ಮಾಡಿ ಗೆದ್ರೆ ಅದು ಅವರಿಗೆ ಸಿಗುವಂಥದ್ದು. ಆದ್ರೆ ಆ ರಾಮದ ಆ ಜಾಗದ ಮೇಲೆ ಆಸೆಯನ್ನು ಬಿಟ್ಟು ಜನನಿ ಜನ್ಮಶ್ಚ ತನ್ನ ಭೂಮಿಯೇ ನನಗೆ ಮೇಲು, ನಾನು ಹುಟ್ಟಿದ ಭೂಮಿ ನನಗೆ ಮೇಲು ಅಂತೇಳಿ ಎಲ್ಲ ಭೂಮಿಯನ್ನ ಅಲ್ಲಿ ಅವರಿಗೆ ರಕ್ಕಸರಿಗೆ ಅರ್ಪಿಸಿ ಅಲ್ಲಿ ಭೀಷಣಿಗೆ ಪಟ್ಟ ಕಟ್ಟಿ ಬಂದಂತ ರಾಮ. ಆಮೇಲೆ ಒಬ್ಬ ಭಕ್ತ ಒಬ್ಬ ಪ್ರಜೆ ತನ್ನ ಮೇಲೆ ಅಪರಾಧ ವಹಿಸಿದ್ದಾನೆ ಅಂತೇಳಿ ತನ್ನ ಧರ್ಮಪತ್ನಿಯಲ್ಲಿ ಕಾಡಿಕೊಟ್ಟಿ ಆದರ್ಶವನ್ನು ನಡೆದಂತ ಶ್ರೀರಾಮ. ಅಷ್ಟು ಮಾತ್ರವಲ್ಲ, ಮತ್ತೆ ತನ್ನ ಮಕ್ಕಳಾದಂತ ಲವಕುಶರು ಸಿಕ್ಕಿದಾಗ ಅವರನ್ನ ಅಪ್ಪಿಕೊಂಡಾಗ ಆ ಸೀತಾಮಾತೆ ತನ್ನ ಪತಿಯೊಡನೆ ಯಾರಿಗಿರಬೇಕು, ನನ್ನ ಪತಿ ನನ್ನ ಪತಿತೆ ಅಂತೇಳಿ ಬಿಟ್ಟಾಗ ನಾನು ಹೊರಗೆ ಬಂದವಳು ಇಂದು ರಾಮನನ್ನು ಸೇರುವುದರಲ್ಲಿ ಭೂಮಾತೆಯನ್ನು ಪ್ರಾರ್ಥಿಸಿ ಭೂಮಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಎಲ್ಲ ಆದರ್ಶಗಳು ಆ ಅಸ್ಮಿತೆ ಇವತ್ತು ನಮ್ಮನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿಸಿದೆ ಅಂತ ಶ್ರೀರಾಮನ ಭಕ್ತರಾದ ನಾವೆಲ್ಲ ಪುಣ್ಯರು. रामाय रामभद्राय रामचंद्राय वेदसे रघुनाथाय नाथाय सीताया पतये नमः। ದೇಶದ ಹೃದಯ ಸ್ಥಾನದಲ್ಲಿರುವಂತಹ ಅಯೋಧ್ಯ ಅನ್ನುವಂತಹ ನಗರಿಯ ಹೃದಯ ಮಂದಿರದ ಭವ್ಯ ರತ್ನಪೀಠ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದುಕೊಂಡು
ಇವತ್ತಿನಿಂದ ಲೋಕವನ್ನ ಪಾಲಿಸುವುದಕ್ಕಾಗಿ ಧನುರ್ಧಾರಿಯಾಗಿ ಪ್ರತಿಷ್ಠಾಪನೆಗೊಂಡಂತಹ ಬಾಲರಾಮ ಮೂರ್ತಿಯ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಂಡು ಕ್ಷೇತ್ರದಲ್ಲಿ ನಿತ್ಯವೂ ಪೂಜಿತನಾಗಿರುವಂತಹ ಗೋಪಾಲಕೃಷ್ಣ ಸ್ವಾಮಿಯ ಪಾದಕಮಲಗಳಿಗೆ ಶಿರವನ್ನು ವಂದಿಸಿಕೊಂಡು ಇವತ್ತಿಗೆ ಅಗ್ನಿ ಮಧ್ಯದಲ್ಲಿ ಮಂಡಲ ಮಧ್ಯದಲ್ಲಿ ಕಲಶ ಮಧ್ಯದಲ್ಲಿ ಆರಾಧಿಸಿರುವಂತಹ ಮರ್ಯಾದ ಪುರುಷೋತ್ತಮ ಜನನಾಯಕ ಜನಾರಾಧಿತ ಸೀತಾ ವಲ್ಲಭ ಲಕ್ಷ್ಮಣ ಅಗ್ರಜನಾಗಿದ್ದುಕೊಂಡು ಸರ್ವ ವಿಧದಲ್ಲಿಯೂ ಅನುಸರಿಸುವುದಕ್ಕೆ ಯೋಗ್ಯನಾಗಿರುವಂತಹ ಯೋಗ್ಯತೆ ಇರುವಂತಹ ಶ್ರೀರಾಮಚಂದ್ರ ಸ್ವಾಮಿಯ ಪದಕಮಲಗಳಿಗೆ ಮತ್ತೆ ಶಿರಸಾಷ್ಟಾಂಗ ನಮಿಸುತ್ತಾ ಪ್ರಾರ್ಥನೆಯ ಒಂದೆರಡು ನುಡಿಗಳಿಗೆ ಅಡಿಯನ್ನು ಇಡುವಂತಹದ್ದು. ಒಂದು ಮನುಷ್ಯರ ಇಚ್ಛೆ ಅಂತ ಇರುತ್ತದೆ, ಇನ್ನೊಂದು ದೈವೇಚ್ಛೆ ಅಂತ ಇರುತ್ತದೆ. ಹೇಳುವುದಕ್ಕೊಂದು ಮಾತಿದೆ, ಒಂದು ಔಷಧಿ ಅಂತೇಳಿ, ಆದರೆ ಆ ರೋಗಕ್ಕೆ ಆ ಔಷಧಿ ರಾಮಬಾಣ. ಯಾಕೆ ಈ ರಾಮಬಾಣದ ಪ್ರಯೋಗ ಬಂತು ಅಂತ ಕೇಳಿದ್ರೆ, ಅವನ ಬಾಣವೇ ಹಾಗೆ. ಸಂಕಲ್ಪ ಮಾತ್ರ ಇದ್ರೆ ಸಾಕಂತೆ ಆ ಬಾಣವೇ ಹೋಗಿ ಕೆಲಸ ಮಾಡಿ ಮುಗಿಸಿಕೊಳ್ಳುತ್ತದೆ. ಅದು ಬಾಣದ ತಾಕತ್ತಲ್ಲ, ರಾಮನ ಸಾಮರ್ಥ್ಯ. ಅಂತಹ ಮರ್ಯಾದ ಪುರುಷೋತ್ತಮನ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ನಾವಿಲ್ಲಿ ಸೇರುವುದಕ್ಕೆ ರಾಮ ಮಂದಿರ ಒಂದು ನೆಪ ಮಾತ್ರ, ಒಂದು ನೆಪ ಮಾತ್ರ. ಮಂದಿರ ಯಾವಾಗ ಒಡೆದಿದೆಯೋ ಆವಾಗಲೇ ಅಲ್ಲಿ ಪುನಃ ಮಂದಿರ ಆಗಿದೆ ಭಗವಂತನ ಇಚ್ಛೆಯಲ್ಲಿ. ನಮಗೆ ಮಾತ್ರ ಕಣ್ಣಿಗೆ ಕಾಣಲಿಲ್ಲ ಅಷ್ಟೇ. ಯಾವುದೋ ಒಂದು ತುಂಬಜಿತ್ತು ನಮ್ಮ ಕಣ್ಣಿಗೆ ಕಾಣುವುದಕ್ಕೆ, ಆದರೆ ರಾಮ ಅವತ್ತೇ ಸಂಕಲ್ಪ ಮಾಡಿದ, ಇವತ್ತು ಹೋದ್ರೆ ಇನ್ನೊಂದಷ್ಟು ದಿನ ಕಳೆದು ಮತ್ತೆ ಬರುತ್ತೇನೆ ಅಂತ. ಇವತ್ತು ಬಂದದ್ದು ಮಾತ್ರ ಅಲ್ಲ, ತಾನೆಲ್ಲಿ ಸಂಕಲ್ಪಿಸಿಕೊಂಡಿದ್ದನೋ ಅಲ್ಲಿ ನಿಂದದ್ದು ಮಾತ್ರ ಅಲ್ಲ, ಭಕ್ತರ ಭಕ್ತಿಯಿಂದ ಮಿಂದ. ಅಂತಹ ಗೋವಿಂದ ಸ್ವರೂಪನಾಗಿರುವಂತಹ ಶ್ರೀರಾಮಚಂದ್ರನನ್ನ ಕಾಯ ವಾಚ ಮನಸ ಆರಾಧಿಸಿಕೊಂಡು ಹಗಲು ರಾತ್ರಿ ಅವನನ್ನ ಭಜಿಸಿಕೊಂಡು, ರಾಮ ಅಂತಂದ್ರೆ ಅದೊಂದು ರೂಪ ಅಲ್ಲ, ಅದು ಗುಣನಿಧಿ. ಯಾಕೆ ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ? ಯಾಕೆ ರಾಮ ಇವತ್ತಿಗೂ ಕೂಡ ಪೂಜನೀಯನಾಗಿದ್ದಾನೆ ಅಂತ ಕೇಳಿದ್ರೆ, ರಾಮ ನಡೆದದ್ದಕ್ಕಿಂತ ಹೆಚ್ಚು, ರಾಮ ನುಡಿದದ್ದಕ್ಕಿಂತ ಹೆಚ್ಚು, ರಾಮ ನಡೆದು ತೋರಿಸಿದ್ದು ಹೆಚ್ಚು. ರಾಮನ ನುಡಿಯಲ್ಲ, ರಾಮನ ನಡೆ ಮುಖ್ಯ. ಏನು ನಡೆದಿದ್ದಾನೆ ಕೇಳ್ತಾರೆ, ಇವತ್ತು ರಾಮ ಏನು ನಡೆದಿದ್ದಾನೆ? ಬಂಧುಗಳೇ, ಯೋಚನೆ ಮಾಡಬೇಕು. ಪೀಠಾರೋಹಣಕ್ಕಾಗಿ, ರಾಜ್ಯಾಭಿಷೇಕಕ್ಕಾಗಿ, ಪಟ್ಟಾಭಿಷೇಕಕ್ಕಾಗಿ ಸರ್ವ ವಿಧವೂ ತಯಾರಾಗಿದೆ. ಇನ್ನೇನು ಒಂದು 3 ಗಂಟೆಗಳಲ್ಲಿ ತಾನು ಆ ಪಟ್ಟಣದಲ್ಲಿ ಕುಳಿತುಕೊಂಡು ಭರತಖಂಡವನ್ನು ಆಳುವಂತಹ ಸಂಕಲ್ಪ ಮಾಡಬಹುದು. ಆ ಹೊತ್ತಿಗೆ ತಂದೆ ಮೂರ್ಛೆ ಹೋಗಿ ಬಿದ್ದಿದ್ದಾನೆ ತಾಯಿಯ ಶಯನಾಗಾರದಲ್ಲಿ. ತಂದೆಯಲ್ಲಿ ತಂದೆ ಕಾಣಿಸ್ತಾ ಇಲ್ಲ, ಹುಡುಕಿಕೊಂಡು ಹೋದಾಗ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ತಂದೆ. ಅಪ್ಪ, ಯಾಕಪ್ಪ ಈ ದುಃಖ? ರಾಮಚಂದ್ರ ಕೇಳ್ತಾನೆ. ಇನ್ನೇನು 3 ಗಂಟೆಗಳಲ್ಲಿ ಪೀಠಾರೋಹಣ ಆಗುವುದಕ್ಕಿದೆ, ಸಂತೋಷದ ಸಮಯ. ಅಪ್ಪ, ದುಃಖವನ್ನ ಯಾಕೆ ಮಾಡುತ್ತಾ ಇದ್ದೀರಿ? ದಶರಥನಿಗೆ ಕುತ್ತಿಗೆಯಿಂದ ಮಾತು ಹೊರಗಡೆ ಬರ್ತಾ ಇಲ್ಲ. ರಾಮ, ಹೇಗಪ್ಪ ಹೇಳಿ, ನನ್ನ ದುಃಖವನ್ನ ಯಾರತ್ರ ಹೇಳಿಕೊಳ್ಳಿ? ಯಾವ ತಂದೆಯಾದವನಿಗೂ ಈ ಪರಿಸ್ಥಿತಿ ಬರಬರಬಲ್ಲ. ನಿನ್ನನ್ನೇ ರಾಜ್ಯಕ್ಕೆ ಅಭಿಷೇಕವನ್ನ ಮಾಡಿಕೊಳ್ಳಬೇಕು, ನಿನಗೆ ಪಟ್ಟಾಭಿಷೇಕವನ್ನ ಮಾಡಿಕೊಳ್ಳಬೇಕು ಅಂತ ಸಣ್ಣದಿರುವಾಗಲೇ ಭರತನನ್ನ ಸೋದರ ಮಾವನವನಿಗೆ ಕಳಿಸಿಬಿಟ್ಟೆ, ನಿನಗೆ ರಾಜ್ಯ ಸಿಗಬೇಕು ಅಂತ ಆಸೆ ಅಲ್ಲಪ್ಪ, ಆದರೆ ನನ್ನ ಸಂಕಲ್ಪ ಅದಾಗಿತ್ತು. ರಾಮ ಕೇಳುತ್ತಾನೆ, ಅದಕ್ಕೆ ಯಾಕಪ್ಪ ದುಃಖ? ಇನ್ನೇನು ನಾನು 3 ಗಂಟೆಯಲ್ಲಿ ಪಟ್ಟಾಭಿಷೇಕವನ್ನು ಮಾಡುತ್ತಾ ಇದ್ದೇನೆ, ರಾಜ್ಯ ಸರ್ವಸ್ವವು ಕೂಡ ಕಿರೀಟ ಧಾರಣೆಯನ್ನ ಮಾಡಿಕೊಂಡು ತಯಾರಾಗಿದೆ. ಈ ಸಂದರ್ಭದಲ್ಲಿ ಈ ಮಾತುಗಳು ಯಾಕೆ?
ನಾಲಿಗೆ ಹೊರಡುತ್ತಾ ಇಲ್ಲ. ಕೈಕೇಯಿ ಮುಂದೆ ಬಂದರು ಭರತನ ತಾಯಿ ರಾಮ. ಸ್ವರ ಮಧುರವಾಗಿದೆ. ರಾಮನಿಗೆ ಮನಸ್ಸಿನಲ್ಲಿ ಆಯ್ತು, ಯಾಕೋ ಏನೋ ಎಡವಟ್ಟಾಗಿದೆ. ಚಿಕ್ಕಮ್ಮ ಪ್ರೀತಿಯಿಂದ ಕರೀತಾನೆ. ಚಿಕ್ಕಮ್ಮ, ಅಪ್ಪ ನನಗೆ ಕೊಟ್ಟಂತಹ ಮಾತಿನಂತೆ ನಡೆದುಕೊಳ್ಳುವಂತಹ ಅನಿವಾರ್ಯವಾಗಿರುವಂತಹ ಪ್ರಸಂಗ ಒದಗಿ ಬಂದಿದೆ. ಸರಿಯಮ್ಮ, ಏನಾಗಬೇಕೀಗ? ಇನ್ನೇನು ಪಟ್ಟಾಭಿಷೇಕದ ಸಮಯ ಮುಹೂರ್ತ ಸಮೀಪಿಸಿ ಆಗಿದೆ. ತಾಯಿ ತಂದೆಯರ ಸ್ಥಾನದಲ್ಲಿರುವಂತಹ ನೀವೆಲ್ಲರೂ ಕೂಡ ಬರಬೇಕಲ್ವಾ ಅಲ್ಲಿಗೆ? ಇಲ್ಲಿ ದುಃಖಿಸಿಕೊಂಡು ಯಾಕಿದ್ದೀರಾ? ಸಮಸ್ಯೆಯಾಗಿದ್ದು ನಿನ್ನಿಂದ. ಕೈಕೇಯಿ, ನನ್ನಿಂದ ಸಮಸ್ಯೆ? ಏನು ಸಮಸ್ಯೆ ಆಯ್ತಮ್ಮ? ರಾಮ ಕೇಳಿದ. ಭರತ ಅನ್ನುವಂತಹ ನನ್ನ ಮಗನಿಗೆ ಪಟ್ಟಾಭಿಷೇಕವಾಗಬೇಕು ಅಂತ ನಾನು ನಿನ್ನಪ್ಪನಲ್ಲಿ ಒಂದು ಯುದ್ಧದ ಕಾಲದಲ್ಲಿ ವಚನವನ್ನ ತೆಗೆದುಕೊಂಡಿದ್ದೆ. ನನ್ನ ವಚನ ಯಾವಾಗ ಉಪಯೋಗಕ್ಕೆ ಬರುತ್ತೋ ನೀವಾವಾಗ ನನ್ನ ದತ್ತ ಮಾಡಿಕೊಡಬೇಕು ಅಂತ ನಿನ್ನಪ್ಪ ತಥಾಸ್ತು ಅಂತ ಹೇಳಿದ್ರು. ಅದೇ ವಚನವನ್ನ ನಾನಿವತ್ತು ನಿನ್ನಪ್ಪನ ಬಳಿ ಕೇಳಿದ್ದು, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅದೇ ಭರತ ಬೇರೆಯಲ್ಲ, ನಾನು ಬೇರೆಯಲ್ಲ. ನನ್ನ ಅನುಜ ಅವನಿಗಾಗಿ ನನ್ನ ಕೈಯಲ್ಲಿರುವಂತಹದ್ದನ್ನ ಎಲ್ಲವನ್ನೂ ಕೂಡ ಸಣ್ಣ ವಯಸ್ಸಿನಲ್ಲಿ ನಾನು ಕೊಡ್ತಾ ಇದ್ದೆ. ನನಗಾಗಿ ಅವನು ಕೂಡ ಎಲ್ಲ ಕೊಡ್ತಾ ಇದ್ದ. ಈ ರಾಜ್ಯ ಏನು ಮಹಾ? ಇದಕ್ಕಾಗಿ ಎಷ್ಟು ದುಃಖ ಬೇಕಾ? ತಾಯಿ ನೀನೆಷ್ಟು ದೊಡ್ಡ ಮನಸ್ಸಿನವಳು ಅಂತ ನನಗೆ ಇವತ್ತು ಗೊತ್ತಾಯ್ತಮ್ಮ. ರಾಮಚಂದ್ರ ಹೇಳುವಂತಹ ಮಾತು ನನಗೆ ಇದರ ಬಗ್ಗೆ ಚಿಂತೆ ಇಲ್ಲಮ್ಮ. ಭರತನಿಗೆ ಕೇವಲವಾಗಿ ಶ್ವೇತಛತ್ರ ಅರ್ಥಾತ್ ಬೆಳ್ಳಿಯ ಮೊಡೆ ಅಥವಾ ಬಿಳಿಯ ಮೊಡೆ ಅದು ಅವನ ಸಿಂಹಾಸನದ ಮೇಲೆ ಇರುತ್ತದೆ. ಅವನನ್ನು ಶ್ವೇತಛತ್ರಾಧಿಪತಿ ಅಂತ ಕರೀತಾರೆ. ತಾಯಿ, ಆ ಶ್ವೇತಛತ್ರ ಹೆಚ್ಚಂದ್ರೆ ನಾನು ಈ ಅರಮನೆಯ ಅಥವಾ ಬೀದಿಯಲ್ಲಿ ಹೋಗುವಾಗ ಒಟ್ಟಿಗೆ ಬರಬಹುದು. ಆದ್ರೆ ನೀನು ಏನು ಮಾಡಿದ ತಾಯಿ ಹೇಳು? ಗುಂಡಾರಣ್ಯದ ವನವಾಸವನ್ನ, ನನಗೆ 14 ವರ್ಷಗಳ ವನವಾಸವನ್ನ ಕೊಟ್ಟೆಯಲ್ವಾ? ಹಸಿರು ಕೊಡೆಗಳು ನಾನು ಹೋದಲ್ಲೆಲ್ಲ ಇರಬೇಕು, ರಾಮನ ಮೈಗೆ ಬಿಸಿಲು ತೂಕಬಾರದು ಅಂತ ನಿನ್ನ ಮನಸ್ಸು ಹೇಳ್ತಾ ಇದೆಯಲ್ವ ತಾಯಿ? ಕಾಡಿನ ಅಧಿಕಾರ ನನಗೆ, ನಗರದ ಅಧಿಕಾರ ಭರತನಿಗೆ. ಇದರಲ್ಲಿ ಭೇದ ಎಲ್ಲಿಂದ ಬಂತು? ಇದರಲ್ಲಿ ಬೇಜಾರಿನಿಂದ ಬಂತು? ತಾಯಿ, ನನಗೆ ಬೇಡವಾ? ಭರತನಿಗೆ ಕೂತ್ಕೊಳ್ಳಿ, ದೊಡ್ಡ ವಿಷಯವೇ ಇಲ್ಲ. ರಾಮ ಹೇಳಿದಂತ ಇವತ್ತಿನ ಕಾಲಕ್ಕೆ ಎಷ್ಟು ಅನುಕೂಲವಾಗಿದೆ. ತಂದೆಯ ಒಂದು ಬೆಡ್ಶೀಟ್ ಸಿಗಬೇಕು ಅಂತ ಅರ್ಥಕ್ಕೆ ಹರಿಯುವಂತಹ ಮಕ್ಕಳಿರುವಂತಹ ಈ ಕಾಲಕ್ಕೆ ಗದ್ದೆ, ತೋಟ, ತೆಂಗಿನ ಮರ, ಅಡಿಕೆ ಮರ ಅಥವಾ ವಾಹನಗಳು ಇತ್ಯಾದಿ ಎಲ್ಲ ತಂದೆ ಹೊಗೆದುಕೊಂಡಿದ್ದಂತಹ ಒಂದು ಬೆಡ್ಶೀಟ್ ಅನ್ನು ಉದ್ದಕ್ಕೂ ಅಡ್ಡಕ್ಕೂ ಕತ್ತರಿಸಿ ಪಾರು ಮಾಡುವಂತಹ ಯೋಗ್ಯತೆ ಇರುವಂತಹ ನಾವೆಲ್ಲಿ ಸಂತೋಷದಿಂದ ಇಡೀ ಭರತಖಂಡದ ರಾಜ್ಯಭಾರವನ್ನ ಭರತನಿಗೆ ಆಯ್ಕಮ್ಮ ಅಂತ ಬರಿ ಕೈಯಲ್ಲಿ ಬಿಟ್ಟು ಹೋದಂತಹ ರಾಮನಿಗೆ ಅಷ್ಟೇ ಹೇಳಿದ್ರೆ ಅಷ್ಟೇ ಅಲ್ಲ, ರಾಜ್ಯವನ್ನ ಬಿಟ್ಟ ಅವನನ್ನ ಅನುಸರಿಸಿದವರು ಯಾರು? ತಾಯಿ ಸೀತಾಮರ. ಸೀತೆ ಗಾಡಿಗೆ ಹೋಗಬೇಕು ಅಂತ ಯಾರೂ ಹೇಳಿಲ್ಲ. ಗಂಡನ ಸೇವೆಯೇ ನನ್ನ ಪರಮ ಧರ್ಮ ಅಂತ ಬೆಳೆದುಕೊಂಡು ಹುಟ್ಟಂತಹ ಬಟ್ಟೆಯಲ್ಲಿಯೇ ಒಂದು ಬ್ಯಾಗ್ ಇಲ್ಲ, ಒಂದು ಬೆಡ್ ಇಲ್ಲ, ಏನೂ ಇಲ್ಲ. ಅದೇ ಬಟ್ಟೆಯಲ್ಲಿ ರಾಮನ ಹಿಂದೆ ಹೊರಟವಳು ಸೀತೆ. ಅದಕ್ಕೆ ನಮಗೆ ಇವತ್ತು ಸೀತಾರಾಮಚಂದ್ರ ಆದರ್ಶ. ಅಷ್ಟೇ ಹೇಳಿದ್ರೆ ಅಷ್ಟೇ ಅಲ್ಲ, ಅಣ್ಣನ ಸೇವೆಯೇ ನನ್ನ ಪರಮ ಧರ್ಮ ಅಂತ ಹೇಳಿಕೊಂಡು ಲಕ್ಷ್ಮಣನು ಹೊರಟರು. ಅದಕ್ಕೆ ಆ ಪರಿವಾರ ನಮಗೆ ಇವತ್ತಿನ ದಿವಸ ಪೂಜನೀಯ. ಸಕಲವನ್ನು ಬಿಟ್ಟುಕೊಂಡು ನಾನು ನನ್ನ ಧರ್ಮ, ನನ್ನ ಸತ್ಯ, ನನ್ನ ನಡತೆ, ನನ್ನ ಗುಣ, ನನ್ನ ಮಾತು ಅನ್ನುವಂಥದ್ದನ್ನು ಅನುಸರಿಸಿಕೊಂಡು ಹೋದರಲ್ಲ, ಒಂದಕ್ಕೆ ದಾರಿ ಎರೆಯುವುದಕ್ಕಿದ್ದಾರೋ ಅಂತಹವರಿಗೆಲ್ಲ ಆರೋಗ್ಯವನ್ನು, ಆಯುಷ್ಯವನ್ನು, ಒಳ್ಳೆಯ ಜೀವನವನ್ನ, ಒಳ್ಳೆಯ ಸಂರಕ್ಷಣೆಯನ್ನ ಅನುಗ್ರಹಿಸಿ ಶೀಘ್ರದಲ್ಲಿ ಪ್ರಪಂಚದಲ್ಲಿ ಭಾರತ ಅನ್ನುವಂತಹ ರಾಷ್ಟ್ರ ತಲೆ ಎತ್ತಿ ನಿಲ್ಲುವಂತೆ, ಜಗದ್ಗುರು ಆಗುವಂತೆ, ಭಾರತಕ್ಕೆ ತಲೆಬಾಗಿ ಇಳಿಯುವಂತಹ ರಾಷ್ಟ್ರಗಳು ನಡೆದುಕೊಳ್ಳುವಂತೆ ಈ ದೇಶ ಹಿಂದೂ ರಾಷ್ಟ್ರವಾಗಿದ್ದುಕೊಂಡು ಶಾಂತಿಯ, ಸೌಹಾರ್ದತೆಯ,
ಪ್ರೇಮದ ಸೆಲೆಯಾಗಿ ನೆಲೆಯಾಗಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಜಗದ್ರಕ್ಷಕನಾಗಿ ರಾಮರಾಜ್ಯವಾಗುವಂತೆ ಮಾಡಿಕೊಳ್ಳಬೇಕು, ಸರ್ವರಿಗೂ ರಕ್ಷಣೆಯನ್ನು ಕೊಡಬೇಕು ಅಂತ ಕೈ ಜೋಡಿಸಿ ಶಿರವಾಗಿಸಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನಾಗಿರುವಂತಹ ರಾಮನ ಮುಂದೆ ನಾವೆಲ್ಲ ಶಿರವಾಗಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ವೀಕ್ಷಕರೇ, ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.